ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಗೀತಾ ಚಾನಲ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬಟಾಣಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದೇ ಒಂದು ಸ್ಪೂನ್ನಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ, ಒಂದು ಪೀಸ್ ಚಕ್ಕೆ ಹಾಕೊಳ್ಳೋಣ. ಇವಾಗ 4 ಲವಂಗ ಹಾಕೊಳ್ಳೋಣ. ಈಗ ಸೋಂಪು ಹಾಕೊಳ್ಳೋಣ. ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕೊಳ್ಳೋಣ. ಇವಾಗ ಒಂದು 3. ಇವಾಗ 2 ಟೊಮೊಟೊ ಹಾಕೊಳ್ಳೋಣ, ಮೀಡಿಯಮ್ ಸೈಜು. ನೋಡಿ, ಇವಾಗ ಬೇಯಿಸಿದ್ನೆಲ್ಲ ಬಟಾಣಿ ಹಾಕೊಳ್ಳೋಣ. ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಹಾಕ್ಕೊತೀನಿ. ಚಿಕ್ಕ ಸೌಟು ಇದು. ಚಿಕ್ಕ ಸೌಟಲ್ಲಿ 2 ಸೌಟಷ್ಟು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಫ್ರೈ ಮಾಡುವಾಗ ಹಾಕೋಬೇಕಿತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಹಾಕೊಳ್ಳೋಣ. ನಮಗೆ ನೀರು ಎಷ್ಟು ಅದ ಬೇಕೋ ಮಸಾಲೆ ಗಟ್ಟಿಯಾಗಿ ಅಷ್ಟು ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ಮೊದಲು ಕೂಡ ಹಾಕಿದ್ದೆ ನಾನು. ಕಸ್ತೂರಿ ಮೇಥಿ ಹಾಕೊಳ್ಳೋಣ ಸ್ವಲ್ಪನ. ಒಂದ್ಸಲಿ ಧನಿಯಾ ಪೌಡ್ರ್ ಹಾಕೊಳ್ಳೋಣ 1 ಸ್ಪೂನ್ನಷ್ಟು. ಗರಂ ಮಸಾಲ, ಅಚ್ಕಾರದ ಪುಡಿ ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಮಸಾಲೆ ಬೇಯಲಿ. ಇವಾಗ ಬಟಾಣಿ ನಾವು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆ ಒಳಗಡೆ ಹಾಕೊಳ್ಳೋಣ. ಬೇಯಲಿ ಇದು. ಈಗ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನು ಇದರೊಳಗಡೆ ಹಾಕೊಳ್ಳೋಣ, ಮಸಾಲೆ ಒಳಗಡೆ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಬರಲಿ ನಮಗೆ ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗೂ ಕೂಡ ಬಂದಿದೆ. ಈಗ ಬಂಗಾರಪೇಟೆಯಲ್ಲಿ ಯಾವ ಥರ ಮಾಡ್ಕೊತಾರೆ, ಯಾವ ಥರ ಘಮ ಘಮ ಅಂತ ಇರುತ್ತೆ, ಹೋಗಿ ನಿಂತ್ಕೊಂಡ್ರೆ ಅದೇ ರೀತಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ಮನೇಲೂ ಕೂಡ. ನೋಡಿ, ಇವಾಗ ಸಿಹಿ ಪಾನಿ ಮಾಡ್ಕೊಳ್ಳೋಣ ಬನ್ನಿ. ಈ ಪಾಟಿ ಹುಣಸೆಹಣ್ಣು ತೊಗೋತಾ ಇದ್ದೀನಿ. ನೋಡಿ, ಇವಾಗ ನೆನೆ ಹಾಕ್ಕೊಂಡಿದ್ದೀನಿ ಬಿಸಿನೀರಿಗೆ. ಬೇಗ ಬಿಡುತ್ತೆ ಅದು ಬಿಸಿನೀರಿಗೆ ಹಾಕಿದ್ರೆ. 1 ಅವರ್ ನೆನೆದಿ. ನೋಡಿ, ಇವಾಗ ಹುಣಸೆ ಹುಳಿ ಎಲ್ಲ ಕಲಿಸ್ಬಿಟ್ಟು ಇಲ್ಲಿ ಚೆನ್ನಾಗಿ ಎಂಡ್ಕೊಂಡು ಇಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಬೇಯಿಸ್ಕೊಳ್ಳೋಣ. ಈಗ ಅರ್ಧ ಅಚ್ಚನಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲನ ಹಾಕೊಳ್ಳೋಣ. ಹುಣಸೆ ಹುಳಿ ಒಳಗಡೆ ಹಾಕೊಳ್ಳೋಣ. 1/4 ಸ್ಪೂನ್ನಷ್ಟು ಅಚ್ಕಾರದ ಪೌಡ್ರ್ ಹಾಕೊಳ್ಳೋಣ. 1/4 ಸ್ಪೂನ್ನಷ್ಟು ಉಪ್ಪಿನ ಪುಡಿ ಹಾಕೊಳ್ಳೋಣ. ಗರಂ ಮಸಾಲ ಹಾಕೊಳ್ಳೋಣ 1/4 ಸ್ಪೂನ್ನಷ್ಟು. ಇವಾಗ ಚೆನ್ನಾಗಿ ಕೈ ಆಡೋಣ. ಇದು 3 ನಿಮಿಷ ಕುದೀಲಿ ಚೆನ್ನಾಗೆ. ಇವಾಗ ನೋಡಿ, ಮಸಾಲೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪೂರಿ ಹಾಕೊಳ್ಳೋಣ. ನೋಡಿ, ಪೂರಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕೆಲವು ಈ ಥರವೂ ಬಂದಿದೆ ಪೂರಿ. ಇದು ರೆಡಿ ಪೂರಿ. ಹಂಗಾಗಿ ಎಣ್ಣೆಲಿ ಕರ್ಕೊಂಡಿದ್ದೀವಿ ನಾವು. ತೊಗೊಬಂದು ಇಟ್ಕೊಂಡು ಮನೇಲಿ ಏನು ನಾವು ಪೂರಿ ಮಾಡ್ಕೊಂಡಿಲ್ಲ ಇವತ್ತು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಮೇಲೆ. ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಸೇವ್ ಹಾಕ್ಕೊಳ್ಳೋಣ. ಮಸಾಲೆ ಪುರಿ ವಾವ್, ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡಿದ್ದೀನಿ ಮಸಾಲೆನ ತೋರಿಸಿದ್ದೀನಿ ನಿಮಗೆ. ಅದೇ ರೀತಿ ಮನೇಲಿ ಮಾಡ್ಕೊಳ್ಳಿ ಮಸಾಲೆನ. ತುಂಬ ಟೇಸ್ಟಿಯಾಗೂ ಕೂಡ ಬಂದಿದೆ, ತುಂಬ ಚೆನ್ನಾಗೂ ಬಂದಿದೆ. ನೋಡಿ, ನೋಡಿದ್ರಾ? ವಾವ್. ಈಗ ಮಸಾಲೆ ಹಾಕೊಳ್ಳೋಣ ಬೇಕಾದ್ರೆ ಸ್ವಲ್ಪ ಮೇಲೆ. ನೋಡಿ, ಚೆನ್ನಾಗಿ ಬಂದಿದೆ ಮಸಾಲೆ ಪುರಿ. ವಾವ್, ಸೂಪರಾಗಿ ಬಂದಿದೆ ನೋಡಿ. ಅವತ್ತು ನಾನು ಗ್ರೀನ್ ಪಾನಿ ಮಾಡಿ ತೋರಿಸಿದ್ದೆ. ನಾನು ಇವತ್ತು ಸಿಹಿ ಪಾನಿ ಮಾಡಿ ತೋರಿಸಿದ್ದೀನಿ ಮನೇಲೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.